ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತೇನೇನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ, ನಾವೇನೇನು ಟ್ರೇಡ್ ಮಾಡಿದ್ವಿ, ನೆಕ್ಸ್ಟ್ ನಮ್ಮ ಗೋಲ್ ಟಾರ್ಗೆಟ್ ಏನು ಅವೆಲ್ಲ ನೋಡೋಣ. ಒಂದ್ಸರಿ ನೋಡ್ಕೊಳ್ಳಿ, ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ. ಇದು ಇವತ್ತದು 19ನೇ ತಾರೀಕು. ಮಾರ್ಕೆಟ್ ಫ್ಲಾಟ್ ಓಪನ್ ಆಗುತ್ತೆ, ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಬಿಫೋರ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಅದಾದಮೇಲೆ ಬಿಫೋರ್ ಮಾರ್ಕೆಟ್ ಇನ್ನೊಂದು ಅಪ್ಡೇಟ್ ಮಾಡಿದ್ದೆ, ನೋಡ್ಕೊಳ್ಳಿ. ಇದು ಸಪೋರ್ಟ್ ಝೋನ್ ಹತ್ರ ಓಪನ್ ಆಗ್ತಾ ಇದೆ. ಓಕೆ, ನಮ್ಮ ಸಪೋರ್ಟ್ 23,994 ಸಪೋರ್ಟ್ ಝೋನ್ ಹತ್ರ ಓಪನ್ ಆಗ್ತಾ ಇದೆ. ಇಲ್ಲಿ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಅಂತ. ನೆಕ್ಸ್ಟು ಮಾರ್ಕೆಟ್ ಓಪನ್ ಆದಮೇಲೆ ಇದ್ರ ಲೋ ಬ್ರೇಕ್ ಆದರೆ ಸೆಲ್ ಸೈಡ್, ಇದ್ರ ಹೈ ಬ್ರೇಕ್ ಆದರೆ ಬೈ ಸೈಡ್ ಇರಿ. ಬಟ್ ಸೆಲ್ ಸೈಡ್ ಹೆಂಗೆ ಹೇಳ್ತೀರಾ ಸರ್ ಅಂದರೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇದು ಅಪ್ಡೇಟ್ ಆಯಿತು ಕಂಪ್ಲೀಟ್ ಟೆಲಿಗ್ರಾಮ್ದು ಆದಮೇಲೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನಮಗೆ ಫಸ್ಟೇ ಗೊತ್ತು ಮಾರ್ಕೆಟ್ ಸೆಲ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು. ನನಗೆಲ್ಲ ನನ್ನ ಸ್ಟೂಡೆಂಟ್ಸ್ ಕೂಡ ಗೊತ್ತು, ವಿತ್ ಪ್ರೂಫ್ ತೋರಿಸ್ತೀನಿ. ಅದನ್ನು ನೋಡ್ಕೋಬೋದು ನೀವು. ಸೆಲ್ ಸೈಡ್ ಕ್ಲಿಯರ್ ಡ್ರಾಯಿಂಗ್ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು ಅನ್ನೋದು ಕೂಡ ನಾನೇ ಕೊಟ್ಟಿದ್ದೆ. ನನ್ನ ಎಂಟ್ರಿ ಪ್ಲೇಸ್ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ, ಅದು ಫಾಲ್ ಆದರೆ ಇಲ್ಲಿ ಪ್ರೈಸಲ್ಲಿ ಮೇಲೆ ಹೋಗುತ್ತೆ ಅಂತ. ಇದು ರನ್ನಿಂಗ್ ಇತ್ತು, ಅಪ್ಡೇಟ್ ಮಾಡಿದ್ದೆ. ಇದು ಟಾರ್ಗೆಟ್ ಬಂತು, ಅಪ್ಡೇಟ್ ಮಾಡಿದ್ದೆ. ಓಕೆ, ಇಲ್ಲಿ ಲೋ ಬ್ರೇಕ್ ಆದರೆ ಫಾಲ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಇದು ಫಾಲ್ ಆಗ್ತಾಯಿತ್ತು, ಅದು ಅಪ್ಡೇಟ್ ಮಾಡಿದ್ವಿ. ಓಕೆ, ಇಷ್ಟು ಏನು ಮಾಡಿದ್ವಿ ಇದೆಲ್ಲ ಫ್ರೀನೇ ಮಾಡಿರೋದು. ಈ ಫ್ರೀ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಅಪ್ಡೇಟ್ಸ್ ಏನಾದರೂ ಇದ್ದರೆ ಕೊಡ್ತೀನಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಇದು ಫ್ರೀ ಗ್ರೂಪಲ್ಲಿ. ಇನ್ನು ಮೇನ್ ಗ್ರೂಪಲ್ಲಿ ಗೊತ್ತಲ್ಲ, ಕಾಲ್ಸ್ ಗ್ರೂಪ್ ಅಂತಂದಿದೆಯಲ್ಲ, ರೀಸೆಂಟಾಗಿ ನಮ್ಮ ಬಾಸ್ ಬರ್ತ್ಡೇಗೆ ಮಾಡಿರೋ ಗ್ರೂಪ್ ಅದು. ಇದು ನೋಡಿ, ಓಪನ್ ಆಗಿದ ತಕ್ಷಣ ಪಿ ಕಡೆಗೆ ತಗೊಂಡಿದ್ವಿ 9:17ಕ್ಕೆ. ಟ್ರಿಗರ್ ಆಯಿತು. ಇಲ್ಲಿ ಟ್ರಿಗರ್ ಆಗಿರೋ ಇಲ್ಲಿಂದ ಫಾಲೋ ಮಾಡೋದು ನಾವು. ಟ್ರಿಗರ್ ಆಯಿತು, ರನ್ನಿಂಗ್ ರನ್ನಿಂಗ್ ರನ್ನಿಂಗ್, ಆಲ್ ಟಾರ್ಗೆಟ್ಸ್ ಡನ್. ಓಕೆ, ಇದು ಇವತ್ತು ಕಾಲ್ಸ್ ಗ್ರೂಪಲ್ಲಿ ಪೋಸ್ಟ್ ಮಾಡಿರೋದು. ಇದಕ್ಕೆ ಯಾರು ಜಾಯ್ನ್ ಆಗಿರ್ತಾರೆ ಅವ್ರದ್ದು ಆಲ್ಮೋಸ್ಟ್ ಇದು 3ನೇ ದಿವಸ 4ನೇ ದಿವಸ. 4 ದಿವಸದಲ್ಲಿ 4 ದಿವಸಕ್ಕೂ ಪ್ರಾಫಿಟ್ ಅವರು ಕೊಟ್ಟಿರೋ ಫೀಸ್ ವಾಪಸ್ ಬಂದುಬಿಟ್ಟಿರುತ್ತೆ ಕೂಡ ಇದು. ಓಕೆ, ನೆಕ್ಸ್ಟ್ ಈಗ ನಿಮಗೆ ಫಸ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ದಲ್ಲ ಸರ್, ಹೆಂಗೆ ಗೊತ್ತಾಗುತ್ತೆ ತೋರಿಸ್ತೀನಿ ನೋಡಿ ಪ್ರೂಫ್. ಇಲ್ಲಿ ನೋಡ್ಕೋಬೋದು ನೀವು. ಒಂದು ಚಾರ್ಟ್ ಓಪನ್ ಮಾಡ್ತೀನಿ ನಾನು. ಇಲ್ಲಿ ಜೂಮ್ ಮಾಡಿದೆ, ವಿಡಿಯೋ ನಿಲ್ಲಿಸ್ಬಿಟ್ಟು ಜೂಮ್ ಮಾಡಿ ಚೆಕ್ ಮಾಡಿ. 9:12 ಇಲ್ಲಿ ಟೈಮ್ ಕಾಣುತ್ತೆ. 9:12 ಇದನ್ನು ಓಪನ್ ಮಾಡಿ. ಅಂದರೆ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಸ್ಟೂಡೆಂಟ್ ಇವರು ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ಅವರು, ಇವತ್ತು ಸೆಲ್ ಸೈಡ್ ಇರಬೇಕು ಅಂತ. ಇಲ್ಲಿ ವಿತ್ ಡೇಟ್ ಸಮೇತ ಇರುತ್ತೆ, ಬೈ ಯಾವುದು ಯಾವ ಕಡೆಗೆ ಇರಬೇಕು, ಯಾವ ಕಡೆ ಸೆಲ್ ಕಡೆ ಇರಬೇಕು ಅಂತ. ಇಲ್ಲಿ ಯಾವ್ಯಾವ ಕಡೆ ಇರುತ್ತೆ ಆವ್ಯಾವ ಕಡೆಗೇ ಹೋಗಿರುತ್ತೆ. ಈ ಡಾಟಾ ಪೂರ್ತಿ ಬಿಫೋರ್ ಮಾರ್ಕೆಟ್ ಸ್ಟೂಡೆಂಟ್ಸ್ ಕಲೆಕ್ಟ್ ಮಾಡೋದು, ಅಂದರೆ ಅವರೇ ಓನ್ ಅನಾಲಿಸಿಸ್ ಮಾಡೋದು. ಇವತ್ತು ಅವ್ರು ಸೆಲ್ ಸೈಡ್ಗೆ ಹೇಳಿದರು, ನೆನ್ನೆ ಸೈಡ್ ವೇಸ್ ಹೇಳಿದ್ದಾರೆ. ಸೈಡ್ ವೇಸಲ್ಲಿ ಇತ್ತಾ ಇಲ್ಲ ಹೋಗಿ ಚೆಕ್ ಮಾಡಿ. ನೆನ್ನೆ ಇಲ್ಲಿ ಡೇಟ್ ಇರುತ್ತೆ, ಇವತ್ತು 19ನೇ ತಾರೀಕು ಸೆಲ್ ಸೈಡ್ ಹೇಳಿದ್ದಾರೆ. ಇವತ್ತು ಸೆಲ್ ಆಗಿದೆಯಲ್ಲ ನೋಡಿ. ಈ ಥರ ನಮಗೆ ಫಸ್ಟಾಗಿ ಗೊತ್ತಿರೋದ್ರಿಂದ ಬೆಳಿಗ್ಗೆನೇ ಕಾಲ್ ತೊಗೊಂಡ್ವಿ, ಪಿ ಸೈಡ್ ಟಾರ್ಗೆಟ್ ಆಗಿದ್ದಾವೆ. ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಸರ್ ಅಂದರೆ ಗೊತ್ತಾಗುತ್ತೆ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಗೋಲ್ಡ್ ಏನು ಮಾಡಬೇಕು? ಗೋಲ್ಡಲ್ಲಿ ನೋಡ್ಕೊಳ್ಳಿ. ಗೋಲ್ಡ್ ಏನು ಮಾಡಿದ್ವಿ ನೋಡಿ. ಫಸ್ಟು ಇಲ್ಲಿ ಬೆಳಗ್ಗೆ ಇಲ್ಲಿಂದ ಸೆಲ್ಲಿಂಗ್, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಓನ್ ಟ್ರೇಡ್. ಅದಾದಮೇಲೆ ಇಲ್ಲಿಂದ ಬೈಯಿಂಗ್. ಇದು ಟಾರ್ಗೆಟ್ ಬಂದಮೇಲೆ ಇದು ಮತ್ತೆ ರೀಟ್ರೇಸ್ ಆಗಿ ಫೈಟ್ ಮಾಡಿ ಮೇಲೆ ಹೋಗುತ್ತೆ ಅಂತ ಡ್ರಾಯಿಂಗ್. ಐ ವಿಲ್ ಶೋ ದಟ್. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ಇದೇ ಕ್ಯಾಂಡಲ್ ಬರುತ್ತೆ, ಇಲ್ಲಿಂದನೇ ಬೈ ಆಗುತ್ತೆ ಅಂತ ಕೂಡ ಡ್ರಾಯಿಂಗ್. ಓಕೆ, ಹೌದಾ ಸರ್, ಆ ಥರ ಡ್ರಾಯಿಂಗ್ ಮಾಡಿಬಿಟ್ಟಿದ್ದೀರಾ ಸರ್ ನೀವು ಅಂದರೆ ಜೂಮ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಚಾರ್ಟ್ನ. ಅದಾದಮೇಲೆ ನೀವು ಹೇಳಿ, ಮಾರ್ಕೆಟ್ ಇಲ್ಲಿದ್ದಾಗ ಇದು ಮತ್ತೆ ಫಾಲ್ ಆಗಿ ಇಲ್ಲಿ ಇದೇ ಕ್ಯಾಂಡಲ್ ಬಂದು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಇಫ್ ಯು ವಾಂಟ್ ಟು ಸಿ ಐ ವಿಲ್ ಶೋ, ಸಿ ದಿಸ್. ಓಕೆ, ನೋಡಿ ಮಾರ್ಕೆಟ್ ಇಲ್ಲಿದ್ದಾಗ ಇಲ್ಲಿಗೆ ಬಂದು ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ. ನಮ್ಮ ಟಾರ್ಗೆಟ್ 4,388 ರೈಟ್, ವಿತ್ ಬಿಫೋರ್ ಮಾರ್ಕೆಟ್ ಡ್ರಾಯಿಂಗ್. ನಾವು ಮಾರ್ಕೆಟ್ ಸೇಮ್ ಇಲ್ಲಿಗೆ ಹೋಗಿ ರಿಜೆಕ್ಟ್ ಆಗಿ ಇಲ್ಲಿ ಸೇಮ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿ, ದಿಸ್ ಈಸ್ ದ ರಿಸಲ್ಟ್. ಓಕೆ, ಇದನ್ನು ತಮ್ಲೈನ್ಗೂ ರೆಡಿ ಮಾಡಿ ಇಟ್ಟಿದ್ದೀವಿ, ನೋಡಿಕೊಂಡ್ರೆ ನೋಡಿ. ಇಲ್ಲಿ ತಮ್ಲೈನ್ಗೂ ರೆಡಿ ಮಾಡಿ ಬಿಫೋರ್ ಮಾರ್ಕೆಟ್ ಡ್ರಾಯಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. 4,388 ಟಾರ್ಗೆಟ್. ಓಕೆ,
ಈಗ ಡ್ರಾಯಿಂಗ್ ಪ್ರಕಾರ ಮಾರ್ಕೆಟ್ ಎಷ್ಟು ಮೂವ್ ಆಗಿದೆ, ಸೇಮ್ ಕರೆಕ್ಷನ್ ಬಂದು ಇಲ್ಲಿಂದ ಆಲ್ಮೋಸ್ಟ್ 16 ಪಾಯಿಂಟ್ ಪ್ಲಸ್ಸಲ್ಲಿದೆ. ಟಾರ್ಗೆಟ್ ಇಲ್ಲಿದೆ 4388. ನೋಡೋಣ ಬರುತ್ತಾ ಇಲ್ವಾ. ಇದು ಪ್ರಾಫಿಟಲ್ಲಿದೆ, ಟ್ರೇಡ್ ರನ್ನಿಂಗ್ ಇದೆ, ನೋಡೋಣ. ಓಕೆ, ಇದು ಗೋಲ್ಡ್ ಅನಾಲಿಸಿಸ್. ನಿಫ್ಟಿ ನೋಡ್ಕೊಳ್ಳಿ. ನೀವು ನೋಡಿಕೊಂಡ್ರೆ ಲಾಸ್ಟ್ ಇದು 13ನೇ ದಿವಸ 12-13 ದಿವಸದಿಂದ ಮಾರ್ಕೆಟ್ ಕಂಟಿನ್ಯೂಸ್ ಫಾಲ್ ಆಗ್ತಾನೆ ಇದೆ. ಕ್ಲಿಯರ್, ಎವ್ರಿ ಡೇ ಮಾರ್ಕೆಟ್ ಫಾಲಿಂಗ್, ಒಂದು ಹೈನು ಬ್ರೇಕ್ ಮಾಡ್ತಾ ಇಲ್ಲ. ಡೈಲಿ ಮಾರ್ಕೆಟ್ ಫಾಲ್ ಆಗ್ತಾನೇ ಇದೆ. ಕಂಪ್ಲೀಟ್ಲಿ ಸೆಲ್ ಸೈಡ್ ಇದೆ, ಅಗ್ರೆಸಿವ್ ಸೆಲ್ಲಿಂಗ್ ಇದೆ ಮಾರ್ಕೆಟಲ್ಲಿ. ಓಕೆ, ಇವಾಗ ನಾಳೆ ನಿಫ್ಟಿ ನೋಡೋದಾದರೆ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಾಳೆ BN ಗ್ರೋಲ್ಲಿ ಯಾರಾದರೂ ಟ್ರೇಡ್ ಮಾಡಿದ್ರೆ ಅದು CL ಮಾತ್ರ, ಅಂದರೆ C = ಕಾಲ್. ನಾವು ಇದರಲ್ಲಿ ಮಾತ್ರ ಟ್ರೇಡ್ ಮಾಡ್ತೀವಿ. ಇನ್ನು ನಿಫ್ಟಿ ಇನ್ನೂ 500 ಪಾಯಿಂಟ್ಸ್ ಫಾಲ್ ಆಗಲಿ, ಅದ್ರ ಬಗ್ಗೆ ಏನು ನಮಗೆ ಚಿಂತೆ ಇಲ್ಲ. ನಾಳೆ ನಮ್ಮ BN ಗ್ರೋ ಟ್ರೇಡ್ ಮಾಡಿದೆ ಅಂದರೆ CE ಕಡೆ ಇದೆ, ಅದೇ ಅಪ್ಡೇಟ್ ಮಾಡ್ತೀನಿ ನಾನು. ಅದರಲ್ಲೇ ನಿಮಗೆ ಸ್ಕ್ರೀನ್ಶಾಟ್ಸ್ ಕೊಡ್ತೀನಿ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಕೊಡ್ತೀವಿ, ನೋ ಪ್ರಾಬ್ಲಮ್. CEನೇ ಮಾಡ್ತೀವಿ. 0 ಇಂಟ್ರೆಸ್ಟೆಡ್ PE ಸೈಡ್, PE ಮಾಡೋದೇ ಇಲ್ಲ, CEನೇ ಮಾಡ್ತೀನಿ. ಆಲ್ಮೋಸ್ಟ್ ಫೇಲ್ ಆಗ್ಬೋದು, ಯಾಕೆಂದರೆ ಟ್ರೆಂಡ್ಗೆ ಆಪೋಸಿಟ್ ಹೋಗ್ತಾ ಇದ್ದೀನಿ. ನಾನು ಫೇಲ್ ಆಗ್ತೀನಿ, ನೋ ಪ್ರಾಬ್ಲಮ್. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ ಲಾಸ್ಟ್ 2 ಮಂತ್ಸಿಂದ ಒಂದು ದಿವಸನೂ ಲಾಸ್ ನೋಡಿಲ್ಲ. ನಾಳೆ ಲಾಸ್ ಆಗಲಿ ಪರವಾಗಿಲ್ಲ, ಬೈಯೇ ಮಾಡಿಸ್ತೀವಿ, ಬೈಯೇ ಮಾಡೋಣ ಕೂಡ. ಇದು ನಿಫ್ಟಿ. ಯಾಕಂದರೆ ಒಂದು ದಿವಸ ಮಾರ್ಕೆಟ್ ದುಡ್ಡು ಕೊಡಬೇಕಂತಲೇ ರೆಡಿಯಾಗಿ ಬಂದೀವಿ. ನಾಳೆ ದುಡ್ಡು ಕೊಡ್ತೀವಿ, ಫೇಲ್ ಆಗಬೇಕು ಅಂತ. ಡೈಲಿ ಪ್ರಾಫಿಟ್ ನೋಡಿ 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 ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಲಾಸ್ ಕೊಟ್ಟರೆ ಒಂದು ದಿವಸ ಅವರು ಆ್ಯಕ್ಟಿವ್ ಆಗಿರ್ತಾರೆ. ನಾಳೆ ಬೈ ಮಾಡಿಸ್ಬಿಟ್ಟು ಲಾಸ್ ಮಾಡೋಣ. ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನಾವು ಟ್ರೇಡ್ ಮಾಡ್ತಿಲ್ಲ, ಯಾಕಂದರೆ ನಾನೇ ಅಲ್ಲ, ನಾರ್ಮಲಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾರು ಟ್ರೇಡ್ ಮಾಡ್ತಿಲ್ಲ. ಅದು ಕೂಡ ಸೇಮ್, ಅದು ಏನಕ್ಕೆ ಓಪನ್ ಆಗ್ತಾ ಇದೆಯೋ ಏನಕ್ಕೆ ಕ್ಲೋಸ್ ಆಗ್ತಾ ಇದೆಯೋ ಅದಕ್ಕೆ ಗೊತ್ತಿಲ್ಲ, ಆ ಥರ ಇದೆ. ಬ್ಯಾಂಕ್ ನಿಫ್ಟಿ ಯಾರಾದರೂ ಟ್ರೇಡ್ ಮಾಡೋರಿದ್ದರೆ ಇದ್ರ ಹೈ ಕ್ರಾಸ್ ಆದರೆ ಬೈ ಪ್ಲ್ಯಾನ್ ಮಾಡಿ, ಆರ್ ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡಿ. ಇದು ಬ್ಯಾಂಕ್ ನಿಫ್ಟಿ. ಇದು ಗೋಲ್ಡ್. ಹೇಳಿದ್ವಲ್ಲ, ಗೋಲ್ಡ್ ಆಲ್ಮೋಸ್ಟ್ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊಳಗಡೆ ಸ್ಟಾಪ್ ಲಾಸ್ ಟಾರ್ಗೆಟ್ ಬಂದಿರುತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು 500 ಮೆಂಬರ್ಸು ಸಬ್ಸ್ಕ್ರೈಬರ್ಸ್ ಬಂದರೆ ಟ್ರೇಡ್ ವಿತ್ ಚರಣ್ಗೆ ಇದೇ ವರ್ಕ್ನ ನಾನು ಲೈವಲ್ಲಿ ಮಾಡಿ ತೋರಿಸ್ತೀನಿ. ನಿಮ್ಗೆ ಲೈವಲ್ಲಿ ಬಂದರೆ ನಿಮಗೆ ಇಲ್ಲಿಂದ ಮಾರ್ಕೆಟ್ ಯಾಕೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿ ಯಾಕೆ ಬರುತ್ತೆ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಲೈವಲ್ಲಿ ಯಾರಾದರೂ ಟ್ರೇಡ್ ತೊಗೊಂಡ್ರೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು. ಈಗ 16 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ 1:2 ಟೈಮ್ಸ್ ಹೋಗ್ತಿತ್ತು. 4 ಪಾಯಿಂಟ್ಸ್ ಕಡಿಮೆ ಅಷ್ಟು ಆಗ್ತಿತ್ತು. ಬಟ್ ಸಬ್ಸ್ಕ್ರೈಬರ್ಸಿಂದ ನಿಮ್ಮ ಕಡೆಯಿಂದ ಸಪೋರ್ಟ್ ಇಲ್ಲ, ಅದಕ್ಕೆ ಸಬ್ಸ್ಕ್ರೈಬರ್ ಬರ್ತಿಲ್ಲ. 500 ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ನಾವು ಲೈವ್ ಬರೋಕ್ಕೆ ಆಗಲ್ಲ, ಯೂಟ್ಯೂಬ್ ಪರ್ಮಿಷನ್ ಕೊಡಲ್ಲ. ಸೊ 500 ಆಗೋವರೆಗೂ ಅನಾಲಿಸಿಸ್ ಹೇಳ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ನಿಮ್ಮ ಲೆವೆಲ್ಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷ್ನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಗೆ ಹೆಲ್ಪ್ ಆದರೆ ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಇದಕ್ಕೆ ತುಂಬ ಟೈಮ್ ಕೊಟ್ಟು ಮಾಡ್ತಿದ್ದೀವಿ. ಅದೇ 2 ವರ್ಷ 3 ವರ್ಷ ಇನ್ನೂ ಜಾಸ್ತಿ, 1 ವರ್ಷ ವೀಡಿಯೋಸು ಮಾಡ್ತಾನೇ ಇದ್ದೀವಿ, ಅದೆಲ್ಲೇ ಇದೆ. ಬಟ್ ಅದರಿಂದ ನಮ್ಗೆ ಇದ್ರ ಬಗ್ಗೆ ಯೂಟ್ಯೂಬ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಾವು ಬೇರೆ ಏನೋ ಪ್ಲ್ಯಾನ್ ನೋಡೋಣ. ಇದು ನೋಡ್ಕೊಳ್ಳಿ, ಗೋಲ್ಡು ನಮ್ಮ ಟಾರ್ಗೆಟ್ ಇದು. ಓಕೆ, ನಿಫ್ಟಿ ನಾಳೆ ನಮ್ಮ ಅನಾಲಿಸಿಸ್ ಬೈ ಸೈಡ್, ನೋ ಸೆಲ್ಲಿಂಗ್. ಓಕೆ, ಇದು ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್ ಆನ್ಲೈನ್ ಎಲ್ಲ, ಫಾರೆಕ್ಸ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್. ಸಿಗೋಣ ನಾಳೆ, ಬಾಯ್.